ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ನಾವು ಇವತ್ತು ಪಿತೃಪಕ್ಷದ ಹಬ್ಬ ಮಾಡ್ತಾಯಿದ್ದೀವಲ್ಲ, ಈಗ ನಾನು ಅದಕ್ಕೇನೇನು ಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ನಾವು ಪಿತೃಪಕ್ಷದಲ್ಲಿ ನಾನ್ ವೆಜ್ ಐಟಮ್ಸ್ ಮಾಡೋದ್ರಿಂದ ಅದಕ್ಕೆ ನಾವು ಒಂದು ದಿವಸ ಮುಂಚೆಯಾಗೇ ನಾವು ಮಾಡಿಬಿಟ್ವಿ. ಅಮಾವಾಸ್ಯೆ ದಿವಸ ಮಾಡೋದು ಬೇಡ ಅಂಥೇಳಿ ಹಿಂದಿನ ದಿವಸ ಮಂಗಳವಾರನೇ ಹಬ್ಬ ಮಾಡಿದ್ವಿ. ಏನಕ್ಕೆ ಅಂತಂದರೆ ಬುಧವಾರ ಗಾಂಧಿ ಜಯಂತಿ ಇರೋದ್ರಿಂದ ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಸಿಗೋದಿಲ್ಲ. ಅದೇನಾಗುತ್ತೆ ಅಂದರೆ ನಾನ್ ವೆಜ್ ಸಿಗಲಿಲ್ಲ ಅಂದರೆ ನಾವು ಪಿತೃಪಕ್ಷದಲ್ಲಿ ಮಾತ್ರ ನಾನ್ ವೆಜ್ ಮಾಡೋದು. ಸಾಮಾನ್ಯವಾಗಿ ಎಲ್ಲರೂ ಏನಾಗಿದೆ ಅಂದರೆ ಪಿತೃಪಕ್ಷದ ಹಿಂದಿನ ದಿವಸನೇ ಎಲ್ಲರೂ ಹಬ್ಬ ಮಾಡಿದ್ದಾರೆ. ಸರಿ, ನಮ್ಮ ಮನೆಗಳಲ್ಲೂ ಎಲ್ಲರೂ ನಾನ್ ವೆಜ್ ಮಾಡೋರೆಲ್ಲ ಒಂದು ದಿವಸ ಮುಂಚೆಯಾಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಅಂದ್ಕೊಂಡು ನಾವು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿರೋಣ, ಆಮೇಲೆ ಮಾಡೋಣ ಅಂಥೇಳಿ ಐಡಿಯಾ ಹಾಕ್ಕೊಂಡಿದ್ದು. ಆದರೆ ಮಂಗಳವಾರ ಬೆಳಗ್ಗೆ ಇಲ್ಲ ಮಾಡಿಬಿಡೋಣ, ಸುಮಾರು ಜನ ಮಾಡ್ತಾಯಿದ್ದಾರೆ, ನಾವು ಅವತ್ತೇ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡು ಮಾಡಿದ್ವಿ. ಬೇರೆ ಹಬ್ಬದಲ್ಲೆಲ್ಲ ನಾನು ಸಿಹಿ ಅಡುಗೆನೇ ಮಾಡೋದು, ಏಕಾದಶಿ ಅಂಥ ಟೈಮಲ್ಲೆಲ್ಲ. ಇದು ಪಿತೃಪಕ್ಷದಲ್ಲಿ ಮಾತ್ರ ನಾವು ಈಗ ನಾನ್ ವೆಜ್ ಮಾಡ್ತೀವಿ. ಸರಿ, ಎಲ್ಲ ನಾನಿವಾಗ ನಾನ್ ವೆಜ್ ಎಲ್ಲ ತಗೊಬಂದು ಕೊಟ್ಟಿದ್ರು. ಬೆಳಗ್ಗೆಯಿಂದ ನಾನು ಸ್ವಲ್ಪ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಒಂದು ಗೀ ರೈಸು, ಒಂದು ಎಗ್ ಕರಿ, ಎಗ್ ರೋಸ್ಟು, ಈ ಥರ ಎಲ್ಲ ಅಡುಗೆ ವೆರೈಟೀಸ್ ಆಫ್ ಅಡುಗೆನ ಮಾಡ್ತಾಯಿದ್ದೀವಿ. ತುಂಬ ಜನ ಏನೋ ನೆಂಟರು ಬರೋದಿಲ್ಲ, ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರ ಮನೇಲೂ ಹಬ್ಬಗಳು ಮಾಡೋದ್ರಿಂದ ಜಾಸ್ತಿ ಏನಿಲ್ಲ. ನಮ್ಮದಿಲ್ಲಿ ಒಂದು ಫ್ರೆಂಡ್ಸು ಒಂದು ಅಷ್ಟು ಜನ ಬರ್ತಾರೆ ಅಷ್ಟೇ. ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಮಕ್ಕಳು ಕೂಡ ಬಂದರು. ಮಕ್ಕಳು ಎಲ್ಲರೂ ಅದಕ್ಕೆ ಅವಾಗಲೇ ನಾನು ಮುಖ ಎಲ್ಲ ಬರ್ಕೊಂಡು ಸರ್ ಮಾಡ್ಕೊಂಡು ಕೊಟ್ಟಿದ್ದೀನಿ. ಅಣ್ಣ ಇನ್ನು ಇದು ಮಾಡ್ತಾ ಇದ್ದ. ಈಗ ಮಾಡು. ಮಾಡಿದೀನಿ. ಓಕೆ, ನೆಕ್ಸ್ಟ್ ಕೊಡು. ಬಟ್ಟೆ ತೆಗೆದು ಕೂತ್ಕೊಡ್ರಿ. ಹಾಗಾಗಿ ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಸರಿ, ಇವಾಗ ನಮ್ಮ ಮನೆಯಲ್ಲಿ ಅವರು ಕೂಡ ಇವಾಗ ಅವರೇ ಎಲ್ಲ ರೆಡಿ ಮಾಡ್ಕೊಳ್ಳೋದು. ನಾವೇನು ಎಲ್ಲ ತಂದು ಕೊಡ್ತೀವಿ. ಪ್ರತಿಯೊಂದು ನಮ್ಮ ಹಸ್ಬೆಂಡ್ ಅವರೇ ಪ್ರತಿಯೊಂದು ರೆಡಿ ಇಟ್ಕೊತಾರೆ. ನಾವು ಆಗಿರೋ ಅಡುಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ತಂದು ಕೊಡ್ತಿರ್ತೀವಿ. ಅವರು ಪೂರ್ತಿ ಕೂತ್ಕೊಂಡು ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಅವರು ನಮ್ಮ ತಾತ ಉಪಯೋಗಿಸ್ತಿದ್ದಂಥ ಕೋಲು, ಅವರು ಇಟ್ಕೊತಿದ್ದ ವ್ಯವಸಾಯ ಮಾಡ್ತಿದ್ದಲ್ಲ ಅವರಂಥ ಕುಡ್ಲು, ಮತ್ತು ಅವರೊಂದು ಬೀಡಿ ಸೇರ್ತಾಯಿದ್ರು, ಅದು ಹಾಗೆಲ್ಲ ಸ್ವಲ್ಪ. ಆಮೇಲೆ ಸ್ವಲ್ಪ ಸ್ವೀಟು ಅದೆಲ್ಲ ಅವ್ರಿಗೆ ಭಾಳ ಇಷ್ಟ, ಅಂಥವೆಲ್ಲ ಇಟ್ಕೊಂಡ್ವಿ. ನಾನು ಸ್ವಲ್ಪ ಹೋಳಿಗೆ ಅನ್ನೋದನ್ನು ಮುಂದೊಂದು ರೆಡಿ ಮಾಡಿಟ್ಟೆ, ಯಾಕೆಂದರೆ ಒಂದು ಸ್ವೀಟ್ ಇರಲೇಬೇಕಲ್ವ, ಏನೇ ಖಾರ ಮಾಡಿದ್ರು ಅಂತೇಳ್ಬಿಟ್ಟು ಒಂದು ಒಬ್ಬಟ್ಟು ಅದಕ್ಕೊಂದು ತುಪ್ಪ ಹಾಕಿ ಇಟ್ವಿ. ಮಾಮೂಲಿ ಅನ್ನ, ಸಾಂಬಾರು, ಮುದ್ದೆ ಅದೆಲ್ಲನೂ ನಮ್ಮಲ್ಲಿ ಏನಿರುತ್ತೋ ಅವರು ಒಬ್ಬರು ದೊಡ್ಡವರು ಅನ್ನಿಸ್ಕೊಂಡವ್ರು ಫಸ್ಟು ಕೂತ್ಕೊಂಡು ಎಲ್ಲ ಅವರೇ ರೆಡಿ ಮಾಡ್ಕೊಳ್ಳೋದು. ನಾವೆಲ್ಲ ಅವರಿಗೆ ಹೆಲ್ಪ್ ಮಾಡ್ತೀವಿ. ಹಾಗೆ ಹಸ್ಬೆಂಡ್ ಕೂಡ ಫಸ್ಟು ಅವರು ಕೂತ್ಕೊಂಡು ಎಲ್ಲ ರೆಡಿಯಾಗಿ ಏನೇನು ಬೇಕು, ಏನೇನಿದೆ ಅಂತೆಲ್ಲ ಅವರೆಲ್ಲ ರೆಡಿ ಮಾಡ್ಕೊಳ್ತಾರೆ. ನಾವು ಸಾಮಾನ್ಯವಾಗಿ ಹೊಸ ಬಟ್ಟೆ ಎಲ್ಲ ಇಡೋದಿಲ್ಲ, ಹಳೆ ಬಟ್ಟೆ. ಅದರಲ್ಲೂ ನಾನೇನಂದರೆ ಅವರು ಉಪಯೋಗಿಸ್ತಿ ಇಟ್ಕೊಂಡಿರೋ ಬಟ್ಟೆನೇ ನಾನು ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ಪ್ರತಿ ಸಲನೂ ವಾಶ್ ಮಾಡಿ ಇಡ್ತೀವಿ. ಇವರು ನಮಗೆ ಅತ್ತೆ ಮಾವ ಜೊತೆಗೆ ನನಗೆ ಅಜ್ಜಿ ತಾತ ಕೂಡ. ಹಸ್ಬೆಂಡ್ಗೆ ತಂದೆ ತಾಯಿ ಆದರೆ ನನ್ನ ಅಜ್ಜಿ ತಾತ ಕೂಡ ಇವರು ಅವರ ಮೊಮ್ಮಗಳೇನೆ. ಹಾಗಾಗಿ ನಮಗೆ ಇನ್ನೊಂದೇನಪ್ಪ ಅಂದರೆ ಇನ್ನೂ ಒಂದು ವಿಶೇಷವಾದ ನನ್ನ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ನಾನು ಮಾಡಬೇಕಾಗುತ್ತಲ್ವ. ಹಾಗಾಗಿ ತುಂಬ ಇಷ್ಟಪಟ್ಟೆ ನಾನು ಮಾಡ್ತೀನಿ ಇದನ್ನು. ನಮಗೆ ಇದೊಂದು ತುಂಬ ಇಷ್ಟವಾದಂಥ ಒಂದು ಹಬ್ಬ. ಹಾಗೆಯೇ ನಾವು ಕರ್ತವ್ಯ ಕೂಡ ಚೆನ್ನಾಗಿ ಮಾಡಬೇಕಲ್ವ. ಪಿತೃಪಕ್ಷ ಅನ್ನೋದು ಅವರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅನ್ನೋ ಒಂದು ಆಸೆ ಅಂತ ಇದ್ದೇ ಇರುತ್ತಲ್ಲ. ಹಾಗಾಗಿ ನಾವು ಇದನ್ನು ಆದಷ್ಟು ಪಿತೃಪಕ್ಷ ಅನ್ನೋದನ್ನು ಇದರಲ್ಲಿ ನಾವು ಏಕಾದಶಿ ಕೂಡ ಮಾಡ್ತೀವಿ. ಅದರಲ್ಲೆಲ್ಲ ಸಿಹಿ ಅಡುಗೆನೇ ಜಾಸ್ತಿ ನಾನು ಮಾಡೋದು. ಎಲ್ಲ ಥರ ತಿಂಡಿ, ಕಜ್ಜಾಯ ಮಾಡೋದು ಅಂಥವೆಲ್ಲ ಮಾಡ್ತೀವಿ. ಪಿತೃಪಕ್ಷದಲ್ಲಿ ಅವರು ಕೂಡ ನಾನ್ ವೆಜ್ ತಿಂತಿದ್ರು ಅಲ್ವಾ, ಹಾಗಾಗಿ ಅದು ಕೂಡ ಒಂದು ಹಬ್ಬದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಅವರು ಇಷ್ಟಪಡುವಂಥ, ಸಾಮಾನ್ಯವಾಗಿ ಅವರೆಲ್ಲ ನಾನ್ ವೆಜ್ಜೇ ತುಂಬ ಇಷ್ಟಪಡ್ತಾ ಇದ್ದಿದ್ದು. ಅದಕ್ಕೆ ನಾವು ಇದೊಂದು ಹಬ್ಬದಲ್ಲಿ ನಾನು ಫಸ್ಟು ನಾವು ಮಾಡ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಹೇಳಿದ್ರು, ಅವ್ರು ಇಷ್ಟಪಟ್ಟು ತಿನ್ನೋ ಅಂಥದ್ದನ್ನು ಯಾಕೆ ನೀವು ಮಾಡಲ್ಲ, ಮಾಡಿ ಅಂತ ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಏನು ಮಾಡಿದ್ವಿ, ಸರಿ ಆಯಿತು ಅಂತೇಳ್ಬಿಟ್ಟು ಪಿತೃಪಕ್ಷದಲ್ಲಿ
ನಾವು ಎಲ್ಲರೂ ಜಾಸ್ತಿ ಅದೇ ಮಾಡೋದ್ರಿಂದ ನಾವು ಹಾಗೆ ಮಾಡೋಣ ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಡಿರೋ ಅಡುಗೆ ಎಲ್ಲ ಯಜಮಾನ್ರು ಎಲ್ಲ ನೀಟಾಗಿ ಎಲ್ಲ ಬಡಿಸ್ತಾರೆ, ಎಲೆಗೆ ಎಲ್ಲ ಬಡಿಸಿ ಪೂಜೆಗೆ ಶುರು ಮಾಡ್ತಾರೆ. ನಮಗೆ ಇದು ನೈಟು ಮಂಗಳವಾರ ರಾತ್ರಿ ನೈಟೇ ನಾವು ಹಬ್ಬ ಮಾಡಿಬಿಟ್ವಿ. ಸಾಮಾನ್ಯಕ್ಕೆ ಪಿತೃಪಕ್ಷ ಅಂದರೆ ನೈಟಲ್ಲೇ ಎಡೆ ಇಡುವಂಥದ್ದು. ಹಾಗೆ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಫೋಟೋ ತೆಕ್ಕೊಳ್ತೀನಿ ಹಾಗೆ ಹೀಗೆ ಅಂತೇಳಿ ಮಾಡ್ಕೊತಾಯಿದ್ರು. ಈಗ ನಾವು ಅದೇ ನಾನು ಸೊಸೆಯಾಗಿ ಮೊಮ್ಮಗಳಾಗಿ ನನ್ನ ಕರ್ತವ್ಯ ಪ್ರೀತಿ ಒಂದು ಪೂಜೆ ನೀಟಾಗಿ ಮಾಡ್ಕೊಂಡಿದ್ದು. ಈ ಫ್ರೆಂಡ್ಸ್ ನೋಡ್ತಾ ಇಲ್ಲ, ಇದು ನಮ್ಮನೆ ಪಿತೃಪಕ್ಷದ ಪೂಜೆ ಆಗಿತ್ತು. ನಾನು ಅಡುಗೆದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಕೊಟ್ಟಿಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ವಿಡಿಯೋದು ಸಪ್ರೇಟ್ ಇದು ಮಾಡ್ತೀವಿ. ಇದನ್ನು ಬರೀ ಪೂಜೆದು ನಾನು ಏನು ಅಡುಗೆ ಮಾಡಿದ್ದೆ, ನನ್ನ ಇದು ಏನು ಪ್ರಿಪ್ರೇಷನ್ ಏನು ಅಂತೇಳಿ ಹೇಳ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡ್ತಾಯಿರಿ. ಧನ್ಯವಾದಗಳು. ನಮಸ್ಕಾರ.